ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಸಮ್ಮರ್ ಆಗಿರೋದ್ರಿಂದ ಮನೆಯಲ್ಲಿ ಮಕ್ಕಳು ಯಾವಾಗಲೂ ಐಸ್ ಕ್ಯಾಂಡಿ ಐಸ್ ಕ್ರೀಮ್ಗಳನ್ನ ಕೇಳ್ತಾನೆ ಇರ್ತಾರೆ. ಮನೆಯಲ್ಲೇ ಈ ರೀತಿ ಸಿಂಪಲ್ಲಾಗಿ ಐಸ್ ಕ್ಯಾಂಡಿಗಳನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಇದನ್ನು ಮ್ಯಾಂಗೋ ಟ್ಯಾಂಗ್ ಪೌಡರಿಂದ ಮಾಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಈ ಮ್ಯಾಂಗೋ ಟ್ಯಾಂಗ್ ಪೌಡರ್ನ ತೊಗೊಂಡಿದ್ದೀನಿ. ಇದನ್ನು ಮೊದಲು ಜ್ಯೂಸ್ ಮಾಡಿಕೊಂಡು ನಂತರ ಇದನ್ನು ಐಸ್ ಕ್ಯಾಂಡಿ ಮೌಲ್ಡ್ನಲ್ಲಿ ಹಾಕ್ಕೋಬೇಕು. ಅರ್ಧ ಲೀಟ್ರಷ್ಟು ನೀರನ್ನು ತೊಗೊಂಡಿದ್ದೀನಿ. ಮ್ಯಾಂಗೋ ಟ್ಯಾಂಗ್ ಪೌಡರ್ ಇಲ್ಲ ಅಂದರೆ ಜ್ಯೂಸ್ ಮಿಕ್ಸ್ ಮಾಡೋ ಯಾವುದಾದ್ರೂ ಫ್ರೂಟ್ ಫ್ಲೇವರ್ ಪೌಡರ್ಗಳಿದ್ರೂ ಸಹ ಈ ರೀತಿ ನೀರಿನಲ್ಲಿ ಹಾಕಿ ಜ್ಯೂಸನ್ನ ಮಾಡಿ ಕ್ಯಾಂಡಿಗಳನ್ನ ಮಾಡ್ಕೋಬೋದು. ಇದಕ್ಕೆ 2 ಸ್ಪೂನು ಮ್ಯಾಂಗೋ ಟ್ಯಾಂಗ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಇದರಲ್ಲಿ ಸಕ್ಕರೆ ಆಲ್ರೆಡಿ ಆ್ಯಡ್ ಆಗಿರುತ್ತೆ. ಇನ್ನೊಂದು ಸ್ವಲ್ಪ ಸಕ್ಕರೆ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು. ನಾನು ಮಕ್ಕಳಿಗೆ ಕ್ಯಾಂಡಿನ ಮಾಡ್ತಾ ಇರೋದ್ರಿಂದ ಸ್ವೀಟ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಇನ್ನೂ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಸಕ್ಕರೆನ ಹಾಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪೌಡರು ಸಕ್ಕರೆ ಎಲ್ಲ ಚೆನ್ನಾಗಿ ನೀರಿನಲ್ಲಿ ಹೊಂದ್ಕೊಳ್ಳೋ ತನಕ ಮಿಕ್ಸ್ ಮಾಡಿಕೊಂಡು ನಂತರ ಐಸ್ ಕ್ರೀಮ್ ಮೌಲ್ಡ್ನಲ್ಲಿ ಜ್ಯೂಸನ್ನ ಹಾಕೋತಾ ಇದ್ದೀನಿ. ಜ್ಯೂಸ್ ಹಾಕಿದ ನಂತರ ಕ್ಯಾಪ್ನ ಕ್ಲೋಸ್ ಮಾಡಿ ಇದನ್ನು 12 ಅವರ್ಸ್ ಆದ್ರೂ ಫ್ರೀಝರ್ನಲ್ಲಿ ಇಡಬೇಕು. ನಾನು ಇದನ್ನು ಸಂಜೆ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆ ತನಕ ಫ್ರೀಝರ್ನಲ್ಲಿ ಇಟ್ಟಿದ್ರೆ ನೀಟಾಗಿ ಐಸ್ ಕ್ಯಾಂಡಿಗಳು ಸೆಟ್ ಆಗಿರುತ್ತೆ. ಐಸ್ ಕ್ರೀಮ್ ಮೌಲ್ಡ್ ಇಲ್ಲ ಅಂತ ಅಂದರೆ ಈ ರೀತಿ ಗ್ಲಾಸ್ನಲ್ಲಿ ಸಹ ಹಾಕೋಬೋದು. ನಾನು 2 ಸ್ಟೀಲ್ ಗ್ಲಾಸ್ನ ತೊಗೊಂಡು ಅದಕ್ಕೆ ಜ್ಯೂಸನ್ನ ಸೇರಿಸ್ಬಿಟ್ಟು ಈ ರೀತಿ ಸಿಲ್ವರ್ ಫಾಯಿಲ್ ಕವರಿಂದ ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ಇದು ಗಟ್ಟಿ ಇರೋದ್ರಿಂದ ನೀಟಾಗಿ ಕುತ್ಕೊಳ್ಳುತ್ತೆ. ಇದ್ರ ಒಳಗಡೆ ಐಸ್ ಕ್ರೀಮ್ ಸ್ಟಿಕ್ಸ್ನ ಹಾಕೋದಕ್ಕೆ ಈಸಿ ಆಗುತ್ತೆ. ಕವರ್ನ ಕ್ಲೋಸ್ ಮಾಡಿದ ತಕ್ಷಣ ಅದಕ್ಕೆ ಐಸ್ ಕ್ರೀಮ್ ಸ್ಟಿಕ್ಸ್ನ ಹಾಕೋತಾ ಇದ್ದೀನಿ. ನಂತರ ನಾನು ಈ ಗ್ಲಾಸ್ಗೂ ಕವರ್ನ ಹಾಕಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು 12ರಿಂದ 15 ಗಂಟೆ ಫ್ರೀಝರ್ನಲ್ಲಿ ಇಟ್ಟು ನೆಕ್ಸ್ಟ್ ಡೇ ತೆಗೆದಿದ್ದೀನಿ. ಇವಾಗ ನೋಡ್ಬೋದು ನೀಟಾಗಿ ಸೆಟ್ ಆಗಿರುತ್ತೆ. ಈ ಫಾಯಿಲ್ ಕವರ್ನ ತೆಗೆದ್ಬಿಟ್ಟು ಒಂದು ಸಲ ಗ್ಲಾಸ್ನ ಈ ರೀತಿ ರಬ್ ಮಾಡಬೇಕು. ಸಡನ್ನಾಗಿ ಎಳೀತು ಅಂದರೆ ಸ್ಟಿಕ್ಕು ಆಚೆ ಬಂದುಬಿಡುತ್ತೆ, ಐಸ್ ಕ್ರೀಮ್ ಬರೋದಿಲ್ಲ. ಈ ರೀತಿ ಒಂದು ಸಲ ಮಾಡಿ ತೆಗೆದ್ರೆ ಕ್ಯಾಂಡಿಗಳು ನೀಟಾಗಿ ಬರುತ್ತೆ. ಪಾಪ್ಸಿಕಲ್ ಮೌಲ್ಡ್ನಲ್ಲೂ ಅಷ್ಟೇ ಒಂದು ಸಲ ಈ ರೀತಿ ಕೈನಲ್ಲಿ ರಬ್ ಮಾಡಿ ಒಂದು 3 to 5 ಸೆಕೆಂಡ್ ಬಿಟ್ಟು ಕ್ಯಾಂಡಿಗಳನ್ನ ತೆಗೆಯೋದ್ರಿಂದ ನೀಟಾಗಿ ಬರುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಐಸ್ ಕ್ಯಾಂಡಿಗಳನ್ನ ಮನೆಯಲ್ಲೇ ಮಾಡ್ಕೋಬೋದು ಅಂತ. ಮೌಲ್ಡ್ ಇಲ್ಲ ಅಂದರೂ ಸಹ ಗ್ಲಾಸ್ ಅಥವಾ ಪೇಪರ್ ಕಪ್ಸ್ ಇದ್ದರೆ ಅದರಲ್ಲಿನೂ ಸಹ ಮಾಡ್ಕೋಬೋದು. ಈ ರೀತಿ ರೆಡಿಮಿಕ್ಸ್ ಜ್ಯೂಸ್ ಪೌಡರ್ ಇಲ್ಲ ಅಂದ್ರೂ ಸಹ ಫ್ರೆಶ್ ಹಣ್ಣುಗಳ ಜ್ಯೂಸನ್ನ ಮಾಡಿ ಸಹ ಈ ರೀತಿ ಕ್ಯಾಂಡಿಗಳನ್ನ ಮಾಡ್ಕೋಬೋದು. ಅದರಲ್ಲೂ ಕಲ್ಲಂಗಡಿ ಹಣ್ಣು, ಆರೆಂಜು ಈ ಥರ ಹಣ್ಣುಗಳಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿದ್ರಲ್ಲ ಐಸ್ ಕ್ಯಾಂಡಿಗಳನ್ನ ಮನೆಯಲ್ಲೇ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.